ವೀಕ್ಷಕರೇ, ಶುಭೋದಯ ತಮ್ಮೆಲ್ಲರಿಗೂ. ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಎಲ್ಲವೂ ಎನಗಾಗಿ ಎನ್ನುವುದೇ ಕೆಳಕು, ಎಲ್ಲವೂ ಎಲ್ಲರಿಗಾಗಿ ಎನ್ನುವುದೇ ಒಳಿತು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಗುರುಜಿ, ಸೋಮವಾರ ಇವತ್ತು, ಹಾಗೆ ಭೀಮನ ಅಮಾವಾಸ್ಯೆಯನ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಇವತ್ತು ಯಾವ ವಿಶೇಷ ಮಾಹಿತಿ ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ, ಸುಸ್ವಾಗತ. ನೋಡಿದ್ರೆ ಭಗವಂತ ಯಾವತ್ತಾದರೂ ಒಂದು ಒಳ್ಳೆ ವ್ರತವನ್ನು ಶುರು ಮಾಡಿಬಿಟ್ರೆ ನಿಜವಾಗ್ಲೂ ಒಳ್ಳೆ ಸೈಕಲಾಜಿಕಲ್ ಎಫೆಕ್ಟ್ ಇದ್ದ ಹಾಗೆ. ನೋಡಿ, ಒಂದು ಶುರು ಆಯಿತು ಅಂದರೆ ಹಬ್ಬಗಳು ಸಾಲು. ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ಪೂಜೆ ಮಾಡೋದಾ, ಮತ್ತೊಂದು ಪೂಜೆ ಬರೋದಾ, ಆ ವ್ರತ ಹಿಡ್ಕೊಳ್ಳೋದಾ, ಈ ವ್ರತ ಹಿಡ್ಕೊಳ್ಳೋದಾ, ಕೆಲವ್ರಿಗಂತೂ ಸಾಕಾಗಿ ಹೋಗಿರುತ್ತೆ. ಕೆಲವ್ರಿಗೆ ಅಯ್ಯೋ ಏನ್ರಿ ಇಷ್ಟೊಂದು ವ್ರತನ ನಿಮ್ಮ ಮೂರ್ಸಿನಲ್ಲಿ ಅಂಥೇಳಿ ಅವ್ರುಗಳು ಹೇಳ್ತಾ ಬರ್ತಾರೆ. ಕೆಲವರು ಎಲ್ಲ ವ್ರತನೂ ಆಚರಿಸ್ತೀರ ನೀವು, ನಮ್ಗೆ ಗೊತ್ತಿರಲಿಲ್ಲಪ್ಪ, ನಮ್ಮ ಅತ್ತೇನೇನು ಹೇಳ್ಕೊಟ್ಟಿಲ್ಲ ನಮಗೆ, ಆ ಥರ ಹೇಳ್ತಾರೆ ಕೆಲವು ಹೆಣ್ಮಕ್ಳು. ಅದಕ್ಕೆ 108 ಪೂಜೆ ಅಂತ ಅಲ್ಲ, ಇಂಪಾರ್ಟೆಂಟ್ ಏನು ಅಂದರೆ ಯಾವ್ಯಾವ ವ್ರತಕ್ಕೆ ಏನು ಅರ್ಥ ಇರುತ್ತೆ, ಆ ಅರ್ಥಗರ್ಭಿತವಾಗಿರ್ತಕ್ಕಂಥ ವ್ರತವನ್ನು ನಾವು ಆಚರಿಸಿದ್ರೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ ಅಂತ ಹೇಳಿದಾಗ, ಭೀಮನ ಅಮಾವಾಸ್ಯೆಯಿಂದ ಪ್ರಾರಂಭ ಆಗೋಗುತ್ತೆ ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಈಗೋ ಬಂದ್ವಿ ಅಂದ ತಕ್ಷಣ ಸೋಮವಾರ ಬಂದ್ವಿ, ಭಾಳ ಸಂತೋಷ ಅನ್ಕೊತೀವಿ. ನಾಳೆ ಬೆಳಗ್ಗೆ ನೋಡಿ ಶುರು, ಏನು ಗೊತ್ತಾ, ಹೊಸ ವ್ರತ. ಏನು ಗೊತ್ತು ಅಂದರೆ, ನೀವೆಲ್ಲರೂ ಈಗ ತಾನು ಲಕ್ಷ್ಮೀ ಪೂಜೆ ಮಾಡ್ಕೊಂಬಂದಿರ, ನಾಳೆಯಿಂದ ಕರೆಕ್ಟಾಗಿ 5 ಅಥವಾ 4 ಸಿಗ್ಬೋದು ಈ ಒಂದು ತಿಂಗಳಲ್ಲಿ. ಯಾವುದೋ ಮಂಗಳ ಗೌರಿ ವ್ರತ. ಭಾಳ ಹೆಣ್ಮಕ್ಳಿಗೆ ಈ ಮಂಗಳ ಗೌರಿ ವ್ರತ ಭೀಮನ ಅಮಾವಾಸ್ಯೆಗೆ ಆಚರಿಸಿ ಹೇಳಿ, ಒಳ್ಳೆ ಗಂಡ ಸಿಗಲಿ ಅಂತ. ಆಷಾಢ ಶುಕ್ರವಾರ ಏನು ಪೂಜೆ ಮಾಡ್ತೀರಾ ಹೇಳಿ, ಮದುವೆ ಬೇಗ ಆಗಲಿ ಅಂತ. ಮದುವೆ ಆಗೋದ ಮೇಲೆ ಏನು ಮಾಡೋದು, ಮಂಗಳ ಗೌರಿ ವ್ರತವನ್ನು ಕಡ್ಡಾಯವಾಗಿ ಹಿಡ್ಕೋಬೇಕು. 5 ವರ್ಷಗಳ ಕಾಲ ಕಡ್ಡಾಯವಾಗಿ ಹಿಡ್ಕೊಳ್ಳೋ ಈ ವ್ರತವನ್ನು ಏನಪ್ಪ 5 ವರ್ಷ ಹಿಡ್ಕೋಬೇಕಂದ್ರೆ ಕಂಟಿನ್ಯೂಸ್ ಏನಲ್ಲ ಬಿಡಿ. ಶ್ರಾವಣ ಮಾಸದಲ್ಲಿ ಒಂದೊಂದು ಮಂಗಳವಾರ ಆ ಮಂಗಳಗೌರಿ ವ್ರತ ಬರುತ್ತೆ. ಆ ಮಂಗಳಗೌರಿ ವ್ರತವನ್ನು ನೀವು ಮಾಡಿದ್ರೆ ಮಾಂಗಲ್ಯ ಭಾಗ್ಯ ಭಾಳ ಚೆನ್ನಾಗಿರುತ್ತೆ ಅಂತ. ಗಂಡನ ಆಯ್ಸೋ ಚೆನ್ನಾಗಿರ್ಬೇಕನ್ವನ್ರಿ, ಅವ್ರು ಚೆನ್ನಾಗಿದ್ರೆ ಎಲ್ಲ ಹೆಣ್ಮಕ್ಳು ಕೇಳ್ಕೊಳ್ಳೋದು, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬಿಡ್ರಿ ನಮಗೆ ಅಂತಾರೆ. ಗುರುಗಳೇ, ದೀರ್ಘ ಸುಮಂಗಲಿ ಅಂತ ಆಶೀರ್ವಾದ ಮಾಡೋದು ನೀನು ಹಣೆ ಬರದಲ್ಲಿ ಬರೆದ್ಬೇಕಲ್ಲ. ಹಣೆ ಬರದಲ್ಲಿ ನಾವು ಬರೆಯೋಕ್ಕೆ ಖಂಡಿತ ನಾವುಗಳೇ ದೇವರಲ್ಲ. ಆದರೆ ದೇವಿ ಸ್ವತಃ ಜಗನ್ಮಾತೆನೇ, ಆ ಮಂಗಳ ಗೌರಿನೇ ಮಂಗಳವನ್ನು ಉಂಟು ಮಾಡ್ತಾಳೆ, ನಿನ್ನ ಮಾಂಗಲ್ಯ ಭಾಗ್ಯವನ್ನು ಕೊಡ್ತಾಳೆ. ಅಂಥ ಮಂಗಳ ಗೌರಿ ಬಹಳ ವ್ರತವನ್ನು ಚೆನ್ನಾಗಿ ನಿಷ್ಠೆಯಿಂದ ಆಚರಿಸಿದ್ರೆ ಖಂಡಿತವಾಗ್ಲೂ ಪ್ರಸಾದಿಸ್ತಾಳೆ ಅನ್ನೋದು ಎಷ್ಟೋ ಜನಕ್ಕೆ ಅರಿವಾಗಿದೆ, ನಿಜ. ಆದರೆ ಕರ್ಮ ಅನ್ನೋದೊಂದಿರುತ್ತೆ, ಒಬ್ರು ಹಿಂದೆ ಒಬ್ರು ಮುಂದೆ. ಎಲ್ಲರಿಗೂ ಆ ಆಚರಣೆ ಮಾಡಿದವ್ರಿಗೂ ನೋಡಿ ಎಷ್ಟು ಪೂಜೆ ಪುನಸ್ಕಾರ ಮಾಡಿದೆ. ಕೆಲವರು ಬೈಕೊಂತಾರೆ, ಏನು ಗೊತ್ತಾ, ಎಷ್ಟು ಪೂಜೆ ಪುನಸ್ಕಾರ ಮಾಡಿದೆ ಗೊತ್ತಾ, ಎಷ್ಟು ಚೆನ್ನಾಗಿದ್ವಿ ನಾವು ಗಂಡ ಹೆಂಡತಿ, ಯಜಮಾನ್ರೇ ಹೋಗ್ಬಿಟ್ರು, ನನ್ನ ಯಾಕೆ ಹಿಂಗೆ ಬಿಟ್ಟು ಹೊರಡೋದ್ರು ಅನ್ನೋದು ಒಂದು ವ್ಯಥೆ ಇದೆ. ಆದರೆ ಎಲ್ಲರಿಗೂ ಈ ವ್ಯಥೆ ಎಲ್ರಿಗೂ ಆಗತ್ತೆ ಅನ್ನೋದು ಸಮಂಜಸನೂ ಅಲ್ಲ, ಅಥವಾ ನಮಗೆ ಗೊತ್ತಿಲ್ಲದೆ ಆಗೋದು ಅಂತಲ್ಲ ಪ್ರಶ್ನೆ. ಅಷ್ಟಮಾಧಿಪತಿ ಚೆನ್ನಾಗಿರಬೇಕು, ಮದುವೆಯಲ್ಲಿ ಮಾಂಗಲ್ಯ ಭಾಗ್ಯ ಗಟ್ಟಿ ಇರಬೇಕು, ಆ ಗಂಡನ ಆಯುಸ್ಸು ಗಟ್ಟಿ ಇರಬೇಕು. ಇದಕ್ಕೆಲ್ಲ ಪ್ರಯತ್ನ ನೀವುಗಳು ಪಟ್ಟಿರಬೇಕು. ನೀವುಗಳೂ ಆ ಭಾಗ್ಯ ಹಣೆ ಬರದಲ್ಲಿ ಕೇಳ್ಕೊಂಬಂದಿರಬೇಕು. ಮದುವೆನ ಅರ್ಥ ಗೊತ್ತಾ ನಿಮಗೆ? ಮದುವೆ ಮಾಡ್ಕೊಳ್ಳೋವರೆಗೂ ಅದು ಮಧು ಅಂತೆ. ಮದುವೆ ಮಾಡ್ಕೊಂಡ್ಮೇಲೆ ಬರೀ ವ್ಯಾ ಅಷ್ಟೇ. ಅದಕ್ಕೋಸ್ಕರ ಮದುವೆ ಅನ್ನೋದೇನು ಅಂದರೆ 2 ನಿಮಿಷ ಕೇವಲ ಒಂದು ವ್ಯಾ ಅನ್ನಕ್ಕೋಸ್ಕರ ಇಡೀ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಟ್ಟೆ ನೀನು. ಅದಕ್ಕೋಸ್ಕರ ಈ ರೀತಿಯಾದ ಒಂದು ಸಂಬಂಧಗಳು, ಅಕ್ರಮ ಸಂಬಂಧಗಳು, ಭಾಳ ಜನ ಹೆಣ್ಮಕ್ಳು ತಾಯಿಂದ ಹತ್ಕೊಂಡು ಇವತ್ತಿನ ದಿವಸ ಬೈದಿದ್ದಾರೆ. ಏನು ಗುರುಗಳೇ, ಈ ಥರ ಯಾವನೋ ಮುಸ್ಲಿಂ ಜೊತೆ ಹೊಟ್ಟೋದ್ಲು, ಯಾವನೋ ಕ್ರಿಶ್ಚಿಯನ್ ಜೊತೆ ಹೊಟ್ಟೋದ, ಯಾವನೋ ಬೇರೆ ಭಾಷೆ ಅನ್ಯ ಜಾತಿಯವರು ಹೊಟ್ಟೋದ, ಈ ಥರ ಏನಾಗಿದೆ, ಜಾತಿವಾದ್ಯಗಳಾಗೋಗಿದೆ. ಇವತ್ತಿನ ದಿವಸ ಎಲ್ಲರೂ ಬೆರಕೆ ಆಗತ್ತೆ ಅನ್ನೋದು ಆ ಕಾಲದಲ್ಲೇ ಪಾಪ ಜ್ಞಾನ ಚಿಂತೆಯಲ್ಲಿ ಬರೆದಿರ್ತಕ್ಕಂಥವ್ರು ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಕೈವಾರ ತಾತಯ್ಯನವರೆಲ್ಲ ಬರೆದಿರ್ತಕ್ಕಂಥದ್ದು ಸತ್ಯವಾಗ್ತಾ ಇದೆಯಲ್ಲ. ನಾನು ಹೇಳೋದು, ಸತ್ಯವಾಗ್ತಾ ಇರೋದಕ್ಕೆ ಸಂತೋಷ ಪಡೋಣವಾ, ಹೀಗೆ ಹಾಳಾಗಿ ಹೋಗ್ತಾ ಇದ್ದಾರಲ್ಲ ಅನ್ನೋದಕ್ಕೆ ಸಂತೋಷ ಪಡೋಣವಾ, ಹೀಗೆ ಯಾವುದನ್ನು ಉದ್ಧಾರ ಮಾಡೋದು. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಮಂಗಳ ಗೌರಿ ವ್ರತವನ್ನು ನಾವು ಯಾತಕ್ಕೆ ಮಾಡ್ತಾ ಇದ್ದೀವಿ, ಮಾಂಗಲ್ಯ ಭಾಗ್ಯಕ್ಕೆ ಹಾಕ್ಪಾಡೋಗಳೇ. ಗಂಡನ್ನ ದಾಸ ಅಂತ ಹೇಳಿದಾಗ, ಅವಳು ಮದುವೆ ಮಾಡಿಕೊಂಡಾಗ ಕರ್ತವ್ಯಂ ದೈವಮಾನ್ವಿಕಂ, ಕರ್ತವ್ಯಕ್ಕೋಸ್ಕರ ಕಟ್ಕೊಂಡಾಗ ಕಾಯ ವಾಚ ಮನಸ್ಸ ಅವಳು ಮದುವೆನ ಆಗೋದಾಗ ಪಾಣಿಗ್ರಹಣವನ್ನು ಮಾಡ್ಕೊಂಡ ಗಂಡ ಹೆಂಡತಿ, ಏನೇ ಕಷ್ಟ ಬರಲಿ ನನ್ನ ಗಂಡನಿಗೆ ನಾನು ಅವನ ಜೊತೆ ಇರ್ತೀನಿ,
ಏನೇ ಕಷ್ಟ ನನ್ನ ಹೆಂಡತಿಯಿಂದ ನನಗೆ ಬರಲಿ, ನಾನು ಅವಳನ್ನ ಕಾಪಾಡ್ತೀನಿ. ಇದು ನಿಜವಾದ ಗಂಡ ಹೆಂಡತಿ ಬಾಂಧವ್ಯ. ಎಷ್ಟೇ ಗಂಜಿನ ಅಂಬಳಿನ ಕುಡ್ಕೊಂಡು ಕೂತಿರೋದು ನಿಜವಾದ ಒಂದು ಬಾಂಧವ್ಯ ಇರಬೇಕು. ಅದಕ್ಕೆ ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಬೇಗ 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 ಮದುವೆ ಆಗ್ಬಿಡ್ತಾ ಇದ್ದಾರೆ. ಮದುವೆಗಿಂತ ಮೊದಲೇ ಮಕ್ಕಳಾಗಿರ್ತಕ್ಕಂಥದ್ದು ಏನಕ್ಕೆ ಅಂದರೆ ಈ ರೀತಿ ಇರ್ತಕ್ಕಂಥ ವಿಚಾರಕ್ಕೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ವೀಕರು ಹೇಳ್ತಾ ಇದ್ದೀನಿ, ಎಲ್ಲ ಕಾಲೇಜ್ಗಳ ಮುಂದೆ ಯಾವ ಕಾಲಕ್ಕೂ ಈ ಥರ ಅನ್ಯಾಯವಾಗಿ ನಡೀತಕ್ಕಂಥ ಘಟನೆಗಳಿಗೆ ಕಪಾಳ ಕೊಡಿಬೇಕು. ತಾಯಿಂದ್ರಾಗಲಿ, ಗಂಡು ಮಕ್ಕಳಿಗೆ ತಾಯಿಂದ್ರಾಗಲಿ, ಹೆಣ್ಣು ಮಕ್ಕಳಿಗೆ ತಾಯಿಂದ್ರಾಗಲಿ ಹೋಗಿ ಇದನ್ನು ಪರಿಶೀಲನೆ ಮಾಡಿ ಸರಿಯಾಗಿ ಮನೆಗೆ ಬಾಯಿ ಮುಚ್ಕೊಂಡು ಬರೋಕ್ಕೆ ನೀವೇ ಸ್ವತಂತ್ರ ಹಾಳು ಮಾಡಿರೋದು, ನಮ್ಮ ಸಂಸ್ಕಾರಗಳನ್ನ ಹಾಳು ಮಾಡ್ತಾ ಇರೋದು. ಇದು ಸತ್ಯವಾಗಿ ಘಟನೆ. ನಾಳೆ ಆ ಮಂಗಳಗೌರಿ ವ್ರತದಲ್ಲಿ ಇವತ್ತೇ ಆ ರೌದ್ರವಾಗಿರ್ತಕ್ಕಂಥ ದುರ್ಗೆನೇ ಬಂದು ನಿಮ್ಮನ್ನೆಲ್ಲ ಶಮನ ಆಗ್ತಕ್ಕಂಥದ್ದಲ್ಲಿ ರೌದ್ರತೆ ನಮ್ಮಲ್ಲಿ ತುಂಬಿರ್ತಕ್ಕಂಥ ಉದ್ದೇಶನೂ ಇದೇ ರೀತಿ. ಇದನ್ನು ಕಡ್ಡಾಯವಾಗಿ ನಾನು ಖಂಡಿಸ್ತೀನಿ. ಎಷ್ಟೋ ರೀತಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಬೈತಕ್ಕಂಥ ವಿಚಾರ ಏನಕ್ಕೆ ಅಂದರೆ ಈ ರೀತಿಯಾದ ಹೆಣ್ಣು ಮಕ್ಕಳು ಜಾಸ್ತಿ ಆಗಿರೋದಕ್ಕೋಸ್ಕರ ಖಂಡಿಸ್ತೀನಿ. ಅದಕ್ಕೆ ಒಳ್ಳೆ ಸಂಸ್ಕಾರವಂತರಲ್ಲಿ ಬಂದಿರತಕ್ಕಂಥ ಹೆಣ್ಣುಮಕ್ಕಳು ಕೂಡ ಬಹಳ ಜನ ಬಡ ಬ್ರಾಹ್ಮಣರು ಕೂಡ ಹೇಳ್ಕೊಂಡು ಹೇಳ್ತಾರೆ, ನಾವು ಯಾರು ಈ ಥರ ತಲೆ ಎತ್ಕೊಂಡು ಓಡಾಡಿಲ್ಲ. ಇವತ್ತಿನ ದಿವಸ ನಮಗೆ ಮರ್ಯಾದೆ ಅಂದರೆ ಹೊರಗಡೆ ಹೀಗಾಗ್ತಿದ್ದಿಲ್ಲ ಅಂತ ಎದುರುಗಡೆ ಮನೇಲಿ ನಾವು ನೋಡ್ಕೊಂಡು ಬೇಜಾರು ಮಾಡ್ಕೊತಿದ್ವಿ. ಆದರೆ ನಮ್ಮ ಮನೆಗಳಲ್ಲಿ ಹಿಂಗೆ ಆಗ್ಬಿಟ್ರೆ ನಾವು ಎಲ್ಲಿ ತಲೆ ಎತ್ಕೊಂಡು ಓಡಾಡೋದು ಗುರುಗಳೇ ಅಂತ ಬಂದು ಅಳ್ತಾರೆ. ಇದು ನೀವು ನಂಬುತ್ತಿರೋ ಬಿಡ್ತಿರೋ, ನನ್ನ ಹತ್ರ ಸಾಕಷ್ಟು ಜನ ಬರ್ತಕ್ಕಂಥ ಎಷ್ಟೋ ಹೆಣ್ಣು ಮಕ್ಕಳ ತಂದೆ ತಾಯಿಂದ್ರು ಇವತ್ತು ನನ್ನ ಮಗಳು ಓಡೋದ್ರೆ ಗುರುಗಳೇ, ಅಯ್ಯೋ ನನ್ನ ಮಗ ಓಡೋದ್ರೆ ಗುರುಗಳೇ, ಹಿಂಗೆ ಅಂದಾಗ ಯಾರನ್ನೂ ಹಾಳು ಮಾಡ್ಬಿಟ್ಟ ಬಂದ ಗುರುಗಳೇ. ಅಂದರೆ ತಾಯಿಯಾದವಳು ಮಗನ ಹಾಳು ಮಾಡಿ ಬಂದ. ಎಷ್ಟೋ ಜನ ಕೆಲವು ಫಿಲ್ಮಲ್ಲಿ ನೋಡಿರ್ತೀರ, ಪ್ರೋತ್ಸಾಹ ಪಡಿಸಿರ್ತಾರೆ, ಬಿಡೋ ಅವನೇನೋ ಇನ್ನೊಬ್ಬಳು ಕಟ್ಕೋಬೋದು ಗಂಡಸವನು ಅಂತ ಹೇಳಿರ್ತಾರೆ. ಆದರೆ ಇವತ್ತು ತಾಯಿನೇ ಬಂದು ಬೈದಾಳೆ, ನನ್ನ ಮಗ ಹಾಳಾದವನು ದರಿದ್ರವನು, ಅದು ಯಾರನ್ನೂ ಪಾಪ ಹಾಳು ಮಾಡಿ ಬಂದ್ಬಿಟ್ಟ ಗುರುಗಳೇ. ದಯವಿಟ್ಟು ಇದು ನದಿಯತಕ್ಕಂಥ ಕಥೆ ಅಲ್ಲ, ನಿಜವಾಗ್ಲೂ ನನ್ನ ಹತ್ರ ಬಂದು ಹೇಳ್ಕೊಂಡಿರತಕ್ಕಂಥ ವ್ಯಥೆ. ಆ ವ್ಯಥೆಗೆ ನಿಜವಾಗ್ಲೂ ನಾನು ನಿಜ ಅನುಗ್ರಹ ಸಿದ್ಧಿಲಿ ಯಾವ ಕಾಲಕ್ಕೂ ಭಗವಂತ ಇಂಥ ಒಂದು ಮನಸ್ಥಿತಿಯಲ್ಲಿ ಎಷ್ಟೋ ಜನ ತಂದೆ ತಾಯಿದ್ರು ಅಳ್ತಿರೋರಿಗೆ ನಿಜವಾಗ್ಲೂ ಸಾಂತ್ವನ ನೀಡೋಕ್ಕೆ ಬಹಳ ಹೆಮ್ಮೆ ಪಡಬೇಕು. ಆದರೆ ಈ ಥರ ಸಾಂತ್ವನದಲ್ಲಿ ಬೇಜಾರಾಗೋದೇನು ಅಂದರೆ ನಮ್ಮ ಸಂಸ್ಕಾರಗಳು ಹೀಗೆ ಹಳೆದೋಗ್ತಾ ಇದೆಯಲ್ಲ ಅಂತ. ಅದಕ್ಕೆ ಈ ಒಂದು ಉದ್ದೇಶಕ್ಕೆ ನಾನು ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಬಯ್ಯೋ ಉದ್ದೇಶ, ನೀವುಗಳು ಬೀದಿ ನಾಯಿಗಳಲ್ಲ, ಮನುಷ್ಯರು ಅನ್ನೋದು ಮೊದಲಾಗಿ ಜ್ಞಾಪಕ ಇಟ್ಕೊಳ್ಳಿ. ವ್ರತವನ್ನು ಆಚರಿಸೋಣ, ಅದಕ್ಕೋಸ್ಕರ ಕಾಯ್ತಾ ಇರಿ ಬಂದೆ.